ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಸಿಂಹರಾಶಿಯವರ ಅಂದ್ರೆ ನಿಮ್ಮ ಕನಸಿನ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ಹೌದು ಗುರುಗಳೇ, ಬಹಳ ದೊಡ್ಡ ದೊಡ್ಡ ಕನಸಿಟ್ಕೊಂಡಿದ್ದೀನಿ ನಾನು. ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಮಕ್ಕಳು ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ಅಥವಾ ಮಕ್ಕಳೇ ಆದರೆ ಚಿಕ್ಕವರಾದರೆ ಅದಾಗಬೇಕು ಇದಾಗಬೇಕು, ಏನೋ ದೊಡ್ಡ ದೊಡ್ಡ ಕನಸುಗಳಿದ್ದಾವೆ ನಂದು ಅಂತಿರಲ್ಲ, ಆ ಕನಸುಗಳ ಬಗ್ಗೆ ಅಲ್ಲ. ಸಿಂಹರಾಶಿಯವರನ್ನ ತುಂಬಾ ಬಿಡದೆ ಕಾಡ್ತಾ ಇರತಕ್ಕಂಥ ಕೆಟ್ಟ ಕನಸುಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದಾನೆ. ಈ ಹುಣ್ಣಿಮೆ ಬಂತು ಹತ್ರ, ಅಮಾವಾಸ್ಯೆ ಬಂತು, ಅಮಾವಾಸ್ಯೆ ಹಿಂದಿನ ದಿವಸ, ಮುಂದಿನ ದಿವಸ, ಅಮಾವಾಸ್ಯೆ ದಿವಸ ಕೆಟ್ಟ ಕೆಟ್ಟ ಕನಸುಗಳು, ಬೆಚ್ಚಿ ಬೀಳ್ತಕ್ಕಂಥ ಅನುಭವ. ಒಂದು ಕೆಟ್ಟ ಕನಸು ಬಿತ್ತು ಅಂದ ತಕ್ಷಣ ಅವತ್ತಿನ ದಿವಸ ಏನೋ ಒಂದು ಕೆಡಕಾಗ್ತಕ್ಕಂಥದ್ದು. ಎಲ್ಲ ಸೆಟ್ ಆಯಿತು, ಎಲ್ಲ ಒಳ್ಳೇದಾಯಿತು ಅಂದ್ಕೊಂಡೆ ಅದೊಂದು ಕೆಟ್ಟ ಕನಸು ಬಿತ್ತು ಅಂದರೆ ಮೊದಲೇ ಗೊತ್ತಾಗಿದ್ದ ನಂತರ ಆ ಕೆಲಸ ಹಾಳು. ನಮ್ಮಲ್ಲಿ ಈ ಕನಸುಗಳನ್ನು ಭವಿಷ್ಯದ ಸೂಚಕ, ಭವಿಷ್ಯದ ದರ್ಪಣ ಅನ್ನೋ ರೀತಿಯಲ್ಲಿ ನಾವು ಹೇಳ್ತೇವೆ. ಅಂದರೆ ಈಗ ಏನೋ ಒಂದು ಒಳ್ಳೆ ಕನಸು ಬಿತ್ತು, ಒಳ್ಳೆ ರೀತಿ ಏನೋ ಕನಸಲ್ಲಿ ರಾಯರ ದರ್ಶನ ಕೊಟ್ಟರು, ಕನಸಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಕೊಟ್ಟ ಎಲ್ಲ ಒಳ್ಳೇದಾಗತ್ತೆ ಅಂದರೆ ಸೂಚಕ. ಅದೇ ಕೆಟ್ಟ ಕನಸು ಬಿದ್ದರೆ, ಆ ಕೆಟ್ಟ ಕನಸು ಬಿದ್ದಾಗ ಏನಾಗುತ್ತೆ, ಕೆಟ್ಟದಾಗ್ಬಿಡತ್ತೆ ಅನ್ನೋ ಥರ ಒಂದು ಮನಿದೆ ಅಲ್ಲ ಇದು. ಈ ವಿಡಿಯೋದಲ್ಲಿ ನಾನು ಏನು ಕನಸು ಬಿದ್ದರೆ ಏನು ಫಲ ಅಂತ ಹೇಳಲಿಕ್ಕೆ ಖಂಡಿತವಾಗಿ ಬಂದಿಲ್ಲ. ಕೆಟ್ಟ ಕೆಟ್ಟ ಕನಸುಗಳು ಏನಕ್ಕೆ ಬೀಳುತ್ತೆ, ಏನು ಪರಿಹಾರ ಅಂತ ಹೇಳಲಿಕ್ಕೆ ಬಂದಿದ್ದೇನೆ ನಾನು. ಕೆಟ್ಟ ಕನಸುಗಳು, ತುಂಬ ಕೆಟ್ಟ ಕನಸುಗಳು. ಯಾರೋ ಬಂದು ನನಗೆ ಕುತ್ತಿಗೆ ಹೆಚ್ಕದಂಗೆ ಆಗೋಯ್ತು ಗುರುಗಳೇ, ರಾತ್ರಿ ಉಸಿರು ಕಟ್ಟದಂಗೆ ಆಗೋಯ್ತು, ಒಂದ್ಸಲ ಎದ್ದು ಕೂತ್ಕೊಂಡ್ಬಿಟ್ಟೆ ಗೊತ್ತಾ, ನಮ್ಗೆ ಎಷ್ಟು ಹಿಂಸೆ ಆಯ್ತದು ಅಂತ ಹೇಳ್ತಾರೆ ಎಷ್ಟೋ ಜನ ಸಿಂಹರಾಶಿಯವರು. ಕೆಟ್ಟ ಕನಸುಗಳು ಆ ಥರ ಕೆಟ್ಟ ಕನಸುಗಳು ಬೀಳುತ್ತೆ, ಬೆಚ್ಚಿ ಬೀಳೋ ಥರ ಕೆಟ್ಟ ಕನಸುಗಳು ಬೀಳುತ್ತೆ ಅಂತ. ಯಾಕೆ ಬೀಳುತ್ತೆ ಆ ಥರ ಕೆಟ್ಟ ಕನಸುಗಳು ಅಂತ? ಕೆಟ್ಟ ಕನಸುಗಳು ಅದಕ್ಕೆ ನಾನು ಭವಿಷ್ಯದ ಅಂದರೆ ಕೆಟ್ಟ ಕನಸುಗಳು ಬಿದ್ದ ತಕ್ಷಣ ಕೆಟ್ಟದೇನೋ ಆಗೋಯ್ತೆ. ಪಾಪ ಯಾರ್ದೋ ಮದುವೆ ಫಿಕ್ಸ್ ಆಗಿರ್ತದೆ ಸಿಂಹರಾಶಿಯವ್ರದ್ದು, ಕೆಟ್ಟ ಕೆಟ್ಟ ಕನಸುಗಳು ಯಾರು ಏನು ಹೇಳ್ಬಿಟ್ಟು ಅಂತ ಮದುವೆ ಮುರಿದಾಕ್ಬಿಟ್ರು. ಅಥವಾ ಮದುವೆ ಆಗಿದೆ, ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ರು, ಕೆಟ್ಟ ಕೆಟ್ಟ ಕನಸುಗಳು ಅವತ್ತಿನ ದಿವಸ ಬೆಳಗ್ಗೆ ಏನೋ ಕೆಟ್ಟ ಕನಸುಗಳು ಬಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗೇ ಗಂಡ ಹೆಂಡತಿ ಜಗಳ. ಕೆಟ್ಟ ಕನಸು ಬಿತ್ತು, ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಯಾಪಾರ ಹಾಳು. ಕೆಟ್ಟ ಕನಸು ಬಿತ್ತು, ನೆಕ್ಸ್ಟ್ ಡೇ ಮಾರ್ನಿಂಗ್ ಡೀಲ್ ಕ್ಯಾನ್ಸಲ್, ದೊಡ್ಡ ದೊಡ್ಡ ಡೀಲ್ಗಳ ಕೆಲಸ. ಕೆಟ್ಟ ಕನಸು ಬಿತ್ತು, ನೆಕ್ಸ್ಟ್ ಡೇ ಮಾರ್ನಿಂಗು ಏನೊಂದು ವ್ಯವಹಾರ ಕೆಟ್ಟೋಯ್ತು, ಅನ್ಕೊಂಡಿದ್ದೊಂದು ಆಗಲಿಲ್ಲ. ಯಾಕೆ ಈ ಕೆಟ್ಟ ಕನಸುಗಳು ಬಂದು ನಿಮ್ಮ ಇದನ್ನು ಹಾಳು ಮಾಡ್ತಾ ಇರ್ತದೆ? ಏನು ಪರಿಹಾರ ಅಂತ ನೋಡಿ. ಈ ಕೆಟ್ಟ ಕನಸುಗಳು ಬಿಡಲಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ಶರೀರ, ನಮ್ಮ ಬಾಡಿ. ಎರಡನೇದು ಸ್ಥಳ, ನಾವೆಲ್ಲಿ ಮಲಗುತ್ತೇವೆ ಅನ್ನತಕ್ಕಂಥದ್ದು. ಕನಸು ಬಿಡಬೇಕು ಅಂದ್ರೆ ನಿದ್ದೆ ಮಾಡಿದಾಗೆ ಅಲ್ವಾ. ಸೊ ಈ ಬಾಡಿ, ಶರೀರ ಇದೆಯಲ್ಲ, ಇದು ಶುದ್ಧವಾಗಿರಬೇಕು, ಮಲಗುವ ಜಾಗವು ಶುದ್ಧವಾಗಿರಬೇಕು. ನಮಗೆ ಕೆಟ್ಟ ಕನಸುಗಳು ಬೀಳಲಿಕ್ಕೆ ಹಲವಾರು ಕಾರಣಗಳು. ನಮ್ಮ ಶರೀರ ಶುದ್ಧಿ ಇಲ್ಲದೆ ಇರತಕ್ಕಂಥದ್ದು. ನಾವು ಎಲ್ಲೆಲ್ಲೋ ಇವಾಗ ಉದ್ಯೋಗ ನಿಮಿತ್ತವಾಗೋ, ವ್ಯಾಪಾರ ನಿಮಿತ್ತವಾಗೋ, ಅಥವಾ ಮನೆಗೆ ಐಟಮ್ಸ್ ಬೇಕು ಅಂತ ಏನೋ ಒಟ್ಟು ಹೊರಗಡೆ ಎಲ್ಲ ಓಡಾಡ್ತೀವಿ. ಎಲ್ಲ ಒಂದು ಕಡೆ ಒಬ್ಬರು 3 ರಸ್ತೆ ಸೇರೋ ಜಾಗದಲ್ಲಿ ಏನೋ ಒಂದು ಹೊಡೆದಾಕಿ ಬಿಸಾಕಿರ್ತಾರೆ. ಯಾರು ಕೋಳಿ ಮೊಟ್ಟೆ ಹೊಡೆದು ಬಿಸಾಕಿರ್ತಾನೆ ನೀವು ಆಳಿಸ್ಬಿಟ್ಟು, ಇನ್ನೊಬ್ಬ ಏನೊಂದು ಲಿಂಬೆ ಹಣ್ಣು ಹಾಕಿ, ಬೂದು ಕುಂಬಳಕಾಯಿ, ಒಬ್ಬರು ಅನ್ನ, ಒಬ್ಬರು ಮತ್ತೊಂದಿನ ತೆಂಗಿನಕಾಯಿ, ಏನೋ ಒಂದು ನಿವಾಳಿಸಿ ಎಲ್ಲ ತಗೊಂಡು ಬಿಸಾಕಿರ್ತಾರೆ. ಅದು ಕೆಲವರು 3 ರಸ್ತೆ ಸೇರೋ ಜಾಗದಲ್ಲೇ ಬಿಸಾಕ್ತಾರೆ, ಇನ್ನು ಕೆಲವರು ಎಲ್ಲಂದ್ರಲ್ಲೇ ಬಿಸಾಕ್ಬಿಟ್ಟು ಹೋಗಿರ್ತಾರೆ ರಸ್ತೆ ಮೇಲೆ, ಯಾರ ದಾಟ್ಕೊಂಡು ಹೋಗ್ಲಿ ಅಂತ. ನೀವು ಪಾಪ ಗೊತ್ತಿಲ್ಲದೆ ಅದನ್ನು ದಾಟ್ಬಿಟ್ಟು ಆ ನೆಗೆಟಿವ್ ಎನರ್ಜೀಸ್ನ ಹಂಗೆ ಹಿಡ್ಕೊಂಬರ್ತೀರ ಮನೆಯಲ್ಲಿ. ಸೊ ಅದನ್ನು ಹಂಗೆ ಮಲ್ಕೊಂಡಾಗ ಏನಾಗುತ್ತೆ, ನಿಮ್ಮ ಶರೀರದಲ್ಲೇ ಇರ್ತದೆ. ಆ ಸೂಕ್ಷ್ಮವಾಗಿ ಕೆಟ್ಟ ಕೆಟ್ಟ ಕನಸಿನ ಥರ ಬೆಚ್ಚಿ ಬೀಳೋ ಥರ ಆಗುತ್ತೆ ನಿಮಗೆ. ಕೆಟ್ಟ ಕನಸಿನ ಥರ ಬೆಚ್ಚಿ ಬೀಳ್ದಂಗಾಗಿ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಬಹಳ ಸಿಂಹರಾಶಿಯವರಿಗೆ ಈ ಥರ ನೆಗೆಟಿವ್ ಎನರ್ಜೀಸ್ ಬೇಗ ಅಟ್ರಾಕ್ಟ್ ಆಗಿಬಿಟ್ಟು ಅವರಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು. ಅದು ಅಮಾವಾಸ್ಯೆ ಹತ್ರ ಬಂದ್ಬಿಡ್ತು ಅಂದರೆ ಘೋರ ನರಕ. ಯಾಕಾರ ಬರುತ್ತಪ್ಪ ಅಮಾವಾಸ್ಯೆ ಹತ್ರ ಅಂದರೆ, ಅಮಾವಾಸ್ಯೆ ಹಿಂದಿನ ದಿವಸ, ಅಮಾವಾಸ್ಯೆ ನೆಕ್ಸ್ಟ್ ದಿವಸ ಎಲ್ಲ ತುಂಬ ಕೆಟ್ಟ ಕೆಟ್ಟ ಕನಸುಗಳು ಅಂತ. ಇನ್ನು ಕೆಲವರಿಗೆ ಏನಾಗ್ಬಿಡುತ್ತೆ ಅಂದರೆ ಮಾಟ ಮಂತ್ರಗಳಿಂದ ಶತ್ರು ಬಾಧೆಗಳು. ಅವರೇನೋ ಒಂದಿಷ್ಟು ಕೆಟ್ಟ ಶಕ್ತಿನ ಪ್ರಯೋಗ ಮಾಡಿಬಿಡ್ತಾರೆ. ಆ ಕೆಟ್ಟ ಶಕ್ತಿ ಬಂದು ನಿಮಗೆ ಏನೋ ಕೊಡಬಾರ್ದು ಹಿಂಸೆ ಕೊಡ್ತಾ ಇರತ್ತೆ. ನಿಮಗೆ ಭಯ ಹುಟ್ಟಿಸ್ಬೇಕು ಅಂತ ಕೆಟ್ಟ 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 ಕನಸುಗಳು ಬೀಳೋದು, ಏನೋ ಒಂದು ನೆಗೆಟಿವ್ ಆಗ್ತಕ್ಕಂಥದ್ದು. ಸೊ ಮಾಟ ಮಂತ್ರದಿಂದಲೂ ಸಹ ಎರಡನೇದಾಗಿ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳಲಿಕ್ಕೆ ಕಾರಣವಾಗುತ್ತೆ. ಮೂರನೇದಾಗಿ ವಾಸ್ತು ದೋಷಗಳು. ನೀವಿರುವಂಥ ಮನೆಯ ವಾಸ್ತು ಸರಿಯಾಗಿಲ್ಲ, ನೀವು ಮಲಗುವ ವಾಸ್ತು ದಿಕ್ಕುಗಳು ಸರಿ ಇಲ್ಲ, ನೀವಿರೋ ಮನೆ ವಾಸ್ತು ಸರಿ ಇಲ್ಲ, ಈ ಥರ ಆದಾಗ ಕೂಡ ಏನಾಗ್ಬಿಡುತ್ತೆ, ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ, ಆಯ್ತಲ್ವ. ಆಮೇಲೆ ಹರಕೆಗಳು ಬಹಳ ಇಂಪಾರ್ಟೆಂಟ್. ಇದು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ದೊಡ್ಡದಾಗಿ ಏನೋ ನಿಮ್ದೇನೋ ಒಂದು ಕೆಲಸಗಳಾಗಬೇಕು ಅಂತ ಹರಕೆ ಮಾಡ್ಕೊಂಡ್ಬಿಡ್ತೀರಾ, ಕೆಲಸ ಆದರೂ ಹರಕೆ ತೀರಿಸಲ್ಲ. ಪ್ರಧಾನ ದೇವರು ಬಂದು ನಿಮಗೇನೂ ತೊಂದರೆ ಕೊಡಲ್ಲ. ಪರಿವಾರ ದೇವತೆಗಳು, ಗಣಗಳು ಅಂತ ಇರುತ್ತಲ್ಲ, ಅದು ಬಂದು ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಹೋಗಿ ಹರಕೆ ಮಾಡ್ಕೊಂಡ್ಬಿಡ್ತೀರಾ, ಹರಕೆ ತೀರಿಸಲಿಲ್ಲ ಅಂದರೆ ಧರ್ಮಸ್ಥಳ ಮಂಜುನಾಥೇಶ್ವರ ನಿಮಗೇನು ತೊಂದರೆ ಕೊಡಲ್ಲ, ಅಣ್ಣಪ್ಪ ಸ್ವಾಮಿ ನಿಮ್ಮನ್ನು ಬಿಡಲ್ಲ.
ಅರ್ಥ ನೋಡಿ, ಅದು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಪವರ್ಫುಲ್ ಆದ ಶಕ್ತಿ ಸನ್ನಿಧಾನಕ್ಕೆ ನೀವು ಹೋಗ್ತೀರಾ, ಅಲ್ಲಿ ಒಂದು ಹರಕೆ ಮಾಡ್ಕೊಳ್ತೀರಾ, ಆ ಹರಕೆ ತೀರ್ಸಲ್ಲ ಅಂದರೆ ಅಲ್ಲಿಯ ಪ್ರಧಾನ ದೇವರಿಂದ ನಿಮಗೆ ತೊಂದರೆ ಆಗಲ್ಲ, ಪರಿವಾರ ದೇವತೆಗಳು ನಿಮ್ಮನ್ನು ಬಿಡಲ್ಲ. ಬಾಸ್ ಬಿಟ್ಟರು ಕೂಡ ಕೆಲಸಗಾರರು ಬಿಡಲ್ಲ, ನಮ್ಮ ಬಾಸಿಂದ ಫಸ್ಟ್ ಕ್ಲಿಯರ್ ಮಾಡು ಅಂತಾರೆ. ಸೊ ಆ ತರಹ ಯಾವುದೋ ಒಂದು ದೊಡ್ಡ ದೊಡ್ಡ ಹರಕೆಗಳು ಮಾಡಿ ನೀವು ಮರ್ತೋಗಿದ್ರು ಕೂಡ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದು ಹೆದರು ಬೆಚ್ಚಿ ಬೀಳೋಂಗಾಗತ್ತೆ. ಸೊ ನಿಮ್ಮನ್ನೇ ಬಡಿದೆಬ್ಬಿಸ್ಬೇಕಲ್ಲ, ಮರ್ತು ಬಿಟ್ಟಿದ್ದೀರಲ್ಲ ಅನ್ನೋ ಕಾರಣಕ್ಕೂ ಆಗುತ್ತದೆ. ಸೊ ಆದ್ದರಿಂದ ಹೀಗೆ ಹಲವಾರು ಕಾರಣಗಳಿಂದಾಗಿ ನಿಮಗೆ ಮೇಲಿಂದ ಮೇಲೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಗ್ರಹಚಾರಗಳು ಸರಿ ಇಲ್ಲ, ಬಹಳ ನಿಮ್ಮ ಟೈಮೇ ಸರಿ ಇಲ್ಲ ಅಂತಂದಾಗೂ ತುಂಬ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಮುಂದೆ ಏನೋ ಒಂದು ಅನಾಹುತ ಆಗಬೇಕು ಅನ್ನೋ ಸಮಯದಲ್ಲೂ ಸಹ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು, ಮೊದಲೇ ಎಲ್ಲ ಶುದ್ಧ ಮಾಡ್ಕೊಂಡ್ಬಿಡ್ಬೇಕು. ಪರಿಹಾರ ಸ್ವರೂಪವನ್ನು ಮೊದಲೇ ಯೋಚನೆ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ತುಂಬ ಸಿಂಪಲ್, ತಕ್ಷಣ ಎಫೆಕ್ಟ್ ಕೊಡ್ತಕ್ಕಂತಹ ಏನು ಹೇಳ್ತಾರೆ, ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅಂತಾರಲ್ಲ, ಆ ಥರ ಕೊಡ್ತಕ್ಕಂಥ ಒಂದು ಸಿಂಪಲ್ ಪರಿಹಾರ ಏನು ಅಂತಂದರೆ ಮಲಗುವ ದಿಕ್ಕನ್ನು ಬದಲಿಸ್ತಕ್ಕಂಥದ್ದು. ನೀವು ಈಗ ಉತ್ತರಕ್ಕೆ ತಲೆ ಹಾಕಿ ಮಲಗಲೇಬಾರ್ದು, ಅದು ಮುಗಿದೋಯ್ತು, ನಿಷಿದ್ಧ, ಅದು ಮಲಗಲೇಬಾರ್ದು. ಅದನ್ನು ಹೊರತುಪಡಿಸಿ ಯಾವುದೇ ದಿಕ್ಕಿಗೆ ನೀವು ತಲೆ ಹಾಕಿ ಮಲಗಿದ್ದೀರಾ ಅಂತ, ಈಗ ಪೂರ್ವಕ್ಕೆ ತಲೆ ಹಾಕಿ ಮಲ್ಕೊಂಡಿದ್ದೀರಾ ಅಂತ ಉದಾಹರಣೆ, ಎಕ್ಸಾಂಪಲ್ ನಾನು ಹೇಳೋದು. ಮಲ್ಕೊಂಡ ತಕ್ಷಣ ನಿಮಗೆ ಕೆಟ್ಟ ಕೆಟ್ಟ ಕನಸು ಬಿದ್ದು ಎಚ್ಚರ ಆಯಿತು ಅಂತಂದರೆ ಮತ್ತೆ ಹಂಗೆ ಮಲ್ಗೋಕೆ ಹೋಗ್ಬೇಡಿ. ನೀವು ಯಾವ ಕಡೆ ತಲೆ ಹಾಕಿದ್ರೆ, ಪೂರ್ವಕ್ಕೆ ತಲೆ ಹಾಕಿದ್ರೆ ಆ ಪೂರ್ವಕ್ಕೆ ಕಾಲು ಹಾಕ್ಬಿಟ್ಟು ಪಶ್ಚಿಮಕ್ಕೆ ತಲೆ ಹಾಕೋ ಮಲ್ಕೊಳ್ಳಿ. ಅಂದರೆ ಉಲ್ಟಾ, ನೀವೇನು ಮಲಗಿದ್ರೋ ಅದ್ರ ಸಮ ಉಲ್ಟಾ ಮಲ್ಕೊಂಡಾಗ ಏನಾಗುತ್ತೆ, ನಿಮಗೆ ಕೆಟ್ಟ ಕನಸು ಬೀಳಲ್ಲ, ನಿಮಗೆ ಅದು ಸಾಲ್ವ್ ಆಗಿ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ ನಿಮಗೆ. ಆ ರೀತಿ. ಅಥವಾ ಸ್ಥಾನ ಪಲ್ಲಟ ಮಾಡಿದ್ರು ಆಯ್ತು. ಅಥವಾ ನೀವು ಅಂದರೆ ಬೆಡ್ರೂಮಲ್ಲಿ ಮಲಗಿದ್ರಿ, ತೊಗೊಂಡೋಗಿ ಹಾಲಲ್ಲಿ ಮಲ್ಕೊಂಡ್ರಿ, ಹಾಲಲ್ಲಿ ಮಲಗಿದ್ರಿ, ಎದ್ದು ಬಂದು ಬೆಡ್ರೂಮಲ್ಲಿ ಮಲಗಿದ್ರಿ, ಅಥವಾ ಹೀಗೆ ಕೆಟ್ಟ ಕನಸು ಬೀಳುವ ತನಕ ಎಲ್ಲಿ ಮಲಗಿದ್ರೋ ಅದನ್ನು ಹೊರತುಪಡಿಸಿ ಬೇರೆ ಜಾಗದಲ್ಲಿ ಮಲಗತಕ್ಕಂಥದ್ದು. ಏನಾಗುತ್ತೆ, ಕೆಲವಿಷ್ಟು ಮನೆಗಳಲ್ಲೇ ಕೆಲವಿಷ್ಟು ನೆಗೆಟಿವ್ ಎನರ್ಜೀಸಿಂದಾಗಿ ಕೂಡ, ವಾಸ್ತು ದೋಷಗಳು, ನೆಗೆಟಿವ್ ಎನರ್ಜೀಸಿಂದಾಗಿ ಕೂಡ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಆ ಜಾಗ ಶುದ್ಧಿ ಇರಲ್ಲ. ಕೆಳಗೆ ಹೇಳ್ಬೋದು, ಗುರುಳೆ ನಾವು ಎಷ್ಟು ದಿವಸ ಅಂತ ಹಾಲಲ್ಲಿ ಹೋಗಿ ಮಡಿಕೊಳ್ಳಿ ಗುರುಳೆ, ಈ ಬೆಡ್ರೂಮ್ ಮಲದಾಗೆಲ್ಲ ಕೆಟ್ಟ ಕನಸುಗಳು ಅಂದರೆ ಅದಕ್ಕೇನಾದ್ರು ಪರಿಹಾರ ಹೇಳಿ ಅಂದರೆ ನಾಟಿ ಹಸುವಿನ ಗಂಜಲ, ಅದನ್ನು ನೀವು ಚಿಮುಕ್ಸೋದ್ರ ಮೂಲಕ, ಅದನ್ನು ಯಾವ ರೀತಿ ಇರೋದು, ಎಕ್ಕೆ ಗಿಡ ಗೊತ್ತಾ ನಮಗೆ, ಎಕ್ಕೆ ಗಿಡ, ಆ ಎಕ್ಕೆ ಗಿಡದ ಹೂವು ಸಿಗುತ್ತಲ್ಲ, ಆ ಎಕ್ಕೆ ಗಿಡದ ಹೂವನ್ನ ನಾಟಿ ಹಸಿರಿನ ಗಂಜಲದಲ್ಲಿ ಅದ್ದುಬಿಟ್ಟು ಒಂಚೂರು ಚಿಮುಕ್ಸ್ಬೇಕು ನಿಮ್ಮ ನಿಮ್ಮ ಮಲಗುವ ಹಾಸಿಗೆ ಇದೆಲ್ಲ ಚಿಮುಕ್ಸ್ಕೊಂಡು ನಿಮ್ಮ ತಲೆ ಮೇಲೆ ಒಂಚೂರು ಚಿಮುಕ್ಸ್ಕೊಂಡು ಮಲಗಬೇಕು. ಅಂದರೆ ತೀರಾ ಜಾಸ್ತಿ ವಾಸನೆ ಗಬ್ಬು ಗೋಮೂತ್ರ ಎಲ್ಲ ವಾಸನೆ ಬಂದ್ಬಿಡ್ತದೆ ಅಂತ ಸುಮಾರು ಜನ ಹೇಳ್ಬೋದು. ಅಷ್ಟೆಲ್ಲ ಜಾಸ್ತಿ ಲೀಟ್ರ್ ಗಟ್ಟಲೆ ಒಯ್ಯಿರಿ ಅಂತ ಹೇಳಲ್ಲ, ಜಸ್ಟ್ ಚಿಮುಕ್ಸೋದು ಒಂದು ಫ್ಯೂ ಡ್ರಾಪ್ಸ್ ಹಾಸಿಗೆ ಮೇಲೆ, ಫ್ಯೂ ಡ್ರಾಪ್ಸ್ ನಿಮ್ಮ ತಲೆ ಮೇಲೆ ಬಿದ್ದಾಗ ಖಂಡಿತವಾಗಿ ಅದರ ಅಂಥ ಕೆಟ್ಟ ವಾಸನೆ ಏನು ಬರಲ್ಲ ಆಯಿತಾ. ಅದು ನಾಟಿ ಹಸು ಫ್ರೆಶ್ ಗಂಜಲ ನಿಮಗೆ ಸಿಕ್ಕಿದ್ರೆ ಎಕ್ಕೆ ಹೂವನ್ನೆಲ್ಲ ಅದರಲ್ಲಿ ಅದನ್ನ ಅದ್ದುಬಿಟ್ಟು ಇವತ್ತನ್ನು ಚಿಮುಕ್ಸ್ಬಿಟ್ಟು ಮಲ್ಕೊಂಡಾಗ ಆ ನೆಗೆಟಿವ್ ಕೆಟ್ಟ ಇದನ್ನು ನಿಮ್ಗೆ ಅವಾಯ್ಡ್ ಆಗುತ್ತೆ, ತಕ್ಕ ಮಟ್ಟಿಗೆ ಅವಾಯ್ಡ್ ಆಗಿಬಿಡುತ್ತೆ ನಿಮಗೆ, ಹೋಯ್ತಲ್ಲ, ಒಳ್ಳೆ ನಿದ್ದೆ ಬರುತ್ತೆ. ಸೊ ಹಿಂಗೆ ಬೇರೆ ಬೇರೆ ಪರಿಹಾರಗಳನ್ನು, ಅಂದರೆ ಅಲ್ಲಿ ಏನು ಸಮಸ್ಯೆಗಳು ನೋಡ್ಕೊಂಡು ಪರಿಹಾರಗಳನ್ನ ಮಾಡಿಕೊಂಡಾಗ ಮಲಗುವ ಮುನ್ನ ಒಂದು ಸಲ ಸ್ನಾನ ಮಾಡ್ಕೊಂಡು ನಿಮಗೆ ಏನು ಮಾಡಬೇಕು, ಭಾಳ ಪವರ್ಫುಲ್ಲಾಗಿ ಹೇಳ್ತೇನೆ ನಿಮಗೆ. ಈ ಸೋಮವಾರದ ದಿವಸ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು. ನಾರ್ಮಲ್ ನೀರಿನಲ್ಲಿ ರುದ್ರಾಭಿಷೇಕ ಮಾಡ್ತಾರಲ್ಲ, ರುದ್ರಾಭಿಷೇಕ ತೀರ್ಥ ಕೊಡ್ತಾರಲ್ಲ, ಅದನ್ನ ಬಾಟ್ಲ್ ಹಿಡ್ಕೊಂಬರ್ಬೇಕು. ಹಿಡ್ಕೊಂಬಂದು ಇಟ್ಕೋಬೇಕದು. ನೀವು ಇಟ್ಕೊಂಡು ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ಆ ರುದ್ರಾಭಿಷೇಕ ಮಾಡೋ ತೀರ್ಥನ ಒಂದು ಸ್ವಲ್ಪ ನಿಮ್ಮ ತಲೆ ಮೇಲೆ ಹಾಸಿಗೆ ಮೇಲೆ ಹಾಕ್ಕೊಂಡು ಮಲ್ಕೊಂಡ್ರು ಕೂಡ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಅಂದರೆ ಆ ಕೆಟ್ಟ ಕನಸುಗಳಿಂದ ಅವಾಯ್ಡ್ ಆಗಲಿ ಟ್ರೈ ಮಾಡ್ಬೋದು. ಬಟ್ ಅದೇನಂದರೆ ನೀವು ಸೋಮವಾರನೇ ಮಾಡಬೇಕಂದ್ರೆ ಸೋಮವಾರದ ರುದ್ರಾಭಿಷೇಕ ತೀರ್ಥನೇ ಆಗಬೇಕದು, ಆಯ್ತಲ್ಲ. ಅದೆಲ್ಲ ಯೋಚನೆ ಮಾಡಿ. ಇಲ್ಲಾಂದರೆ ಭಾಳ ಪವರ್ಫುಲ್ ಆಗಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಅಮಾವಾಸ್ಯೆ ದಿವಸ ಸ್ವಪ್ನೇಶ್ವರಿ ಆರಾಧನೆ. ಈ ವಿಡಿಯೋ ಎಂಡಲ್ಲಿ ನಿಮ್ಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತಾನೆ. ಪ್ರತಿದಿನ ಮಲಗುವ ಮುನ್ನ ಒಂದು 6 ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ಆ 6 ಬಾರಿ ಮಂತ್ರವನ್ನು ಕೇಳಿಸ್ಕೊಂಡು ಮಲ್ಕೊಳ್ಳಿ, ಆಯ್ತಲ್ವಾ. ಈ ಅಮಾವಾಸ್ಯೆ ಸ್ವಪ್ನೇಶ್ವರಿ ಆರಾಧನೆ ಬಹಳ ಮುಖ್ಯ. ಇದು ಈ ವಿಶೇಷವಾಗಿ ಈ ಬಾರಿ ಈಗ ಜೂನ್ 6ನೇ ತಾರೀಕು ದರ್ಶ ಅಮಾವಾಸ್ಯೆ ಬಹಳ ಪವರ್ಫುಲ್ ಆಗಿರತಕ್ಕಂಥ ಅಮಾವಾಸ್ಯೆ ಅದು, ಆಯ್ತಲ್ವಾ. ನಿಮ್ಮ ಒಂದು ಸೂಕ್ಷ್ಮ ಶರೀರದ ಇಮ್ಯುನಿಟಿ ಸಿಸ್ಟಮ್ ಥರ ಕೆಲಸ ಮಾಡೋದು. ಅಂದರೆ ಅಷ್ಟು ಚೆನ್ನಾಗಿ ಸೂಕ್ಷ್ಮ ಶರೀರವನ್ನು ಕಟ್ಟಿ ಬೆಳೆಸಲಿಕ್ಕೋಸ್ಕರ, ಅಂದರೆ ಸದೃಢ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಸೂಕ್ಷ್ಮ ಶರೀರವನ್ನು ಸದೃಢ ಮಾಡ್ಕೊಳ್ಳೋಕ್ಕೆ ಪವರ್ಫುಲ್ ಆಗಿರತಕ್ಕಂಥ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರ ಶುದ್ಧೀಕರಣ ಮಾಡಿ ಅದನ್ನು ತುಂಬ ಬಲಶಾಲಿ ಮಾಡ್ಕೊಳ್ಳೋಕ್ಕೆ ದರ್ಶ ಅಮಾವಾಸ್ಯೆ ಬಹಳ ಪವರ್ಫುಲ್ ಆಗಿರುತ್ತೆ, ಶಕ್ತಿಶಾಲಿ ಆಗಿರುತ್ತೆ. ಸೊ ಅವತ್ತಿನ ದಿವಸ ನಾವು ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸ್ವಪ್ನೇಶ್ವರಿ ದೇವಿ ಅಮ್ಮನವರದು ನಿಮ್ಮ ಸ್ವಪ್ನದ ದೇವತೆ ಅದು, ಗೊತ್ತಲ್ವಾ. ಸೊ ಕೆಟ್ಟ ಕನಸು ಬಿತ್ತು, ಏನೇನೋ ಕೆಡಕಾಯಿತು ಅನ್ನುವ ಹೆದರಿಕೆ ಅವಶ್ಯಕತೆ ಇಲ್ಲ. ಸ್ವಪ್ನೇಶ್ವರಿ ಆರಾಧನೆ ಮಾಡಿದಾಗ ಒಳ್ಳೆಯ ಕನಸುಗಳೇ ಬೀಳುತ್ತೆ, ಒಳ್ಳೆಯದೇ ಆಗುತ್ತೆ, ನಿಮಗೆ ಏನು ಕೆಟ್ಟದೇನು ಆಗಲ್ಲ ನಿಮಗೆ, ಆಯಿತಾ. ಒಂದು. ಎರಡನೇದಾಗ ಆ ಸ್ವಪ್ನೇಶ್ವರಿ ಅಮ್ಮನವರ ಆರಾಧನೆ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅಂತ
ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾದ ನಿಮಗೆ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತೇವೆ ಪ್ರತಿಯೊಬ್ಬ ಸಿಂಹರಾಶಿಗೂ ಸಹ. ದಯವಿಟ್ಟು ಇದನ್ನು ನಿಮ್ಮ ತಲೆ ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂಬಿಡಿ. ಸಿಂಪಲ್. ಎಲ್ಲ ಹೋಮಗಳ ತುಂಬ ಹೋಮಗಳಿದ್ದಾವೆ, ನಮಗೆ ಹೇಳ್ತೇನೆ ನಿಮಗೆ ಏನೇನು ಹೋಮಗಳು ಅಂತ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಹಣೆಯಲ್ಲಿ ಇಟ್ಕೊಂಡು ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮ್ಮ ತಲೆ ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಈ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಿ ನಿಮ್ಮ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಂಡು ಮಲ್ಕೊಂಡ್ರು ಸಾಕು. ಕೆಟ್ಟ ಕನಸುಗಳು ತುಂಬ ಜಾಸ್ತಿ ಇದೆ ಅಂದರೆ ತಲೆದಿಮ್ ಕೆಳಗಡೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಇದ್ರ ಮೇಲೆ ಮಲ್ಕೊಳ್ಳಿ ಸಾಕು. ಹಿಂಗೆ ಉದ್ದಕ್ಕೆ ಇಟ್ಕೊಂಡ್ರೆ ಚುಚ್ಚಿಬಿಡ್ತದೆ. ಮತ್ತು ಹಿಂಗೆ ಇಟ್ಕೊಂಡು ಮಲ್ಕೊಳ್ಳೋವಂಥದ್ದು ಭಾಳ ಮುಖ್ಯವಾಗಿ ನೆನ್ಪಿಟ್ಕೊಂಡ್ಬಿಡ್ಕೋದು. ಏನು ಗೊತ್ತಾ, ಭಾಳ ಪ್ರಮುಖವಾಗಿ ನೀವು ಒಂದು ದಿವಸ ಇದನ್ನು ಬಳಸಿದ್ರಿ ಅಂದರೆ ನೆಕ್ಸ್ಟ್ ಡೇ ಇನ್ನೊಬ್ಬರಿಗೆ ಕೊಡೋಕೆ ಬರಲ್ಲ. ಇದು ಮುಗೀತಷ್ಟೇ, ನೀವೇ ಬಳಸಬೇಕು. ಇದನ್ನು ಬೇರೆಯವ್ರಿಗೆ ಕೊಡೋಕೆ ಬರಲ್ಲ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಾವು ನಿಮಗೆ ಪ್ರಸಾದ ಸ್ವರೂಪ ನಾವು ನಿಮಗೆ ಕಳಿಸ್ಕೊಟ್ಟಿದ್ದೀವಿ ಅಂದರೆ ಅದನ್ನು ನೀವೇ ಬಳಸಬೇಕು. ಇದನ್ನು ಏನು ಮಾಡಬೇಕು, ನೀವು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ಖಂಡಿತವಾಗಿ ಭಾಳ ಪವರ್ಫುಲ್ಲಾಗಿ ಆ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದೆಲ್ಲ ಪರಿಹಾರವಾಗಿ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡ್ತದೆ. ಕೆಟ್ಟ ಕನಸುಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ. ನಿಮಗೆ ಯಾವುದೇ ಕೆಟ್ಟ ಕನಸೆಲ್ಲ ಒಳ್ಳೆ ಮಲ್ಕೊಳ್ಬೋದು. ಇದು ಒಂದು ಪವರ್ಫುಲ್ ಆದ ಸಾಲಿಡ್ ಪರಿಹಾರ ಅಂತೀವಲ್ಲ, ಅದರ ಭಾಳ ಶಕ್ತಿಯುತವಾದಂತಹ ದೀರ್ಘಕಾಲಿಕವಾದ ಪರಿಹಾರ ಇದು. ಜಸ್ಟ್ ಸಿಂಪಲ್ ಮಲ್ಕೊಂಡ್ರೆ ಆ ಎಲ್ಲ ಹೋಮಗಳು ಭಸ್ಮ. ಯಾಕೆಂದರೆ ಬಹಳಷ್ಟು ಹೋಮಗಳು ಮಾಡ್ತಾ ಇದ್ದೇವೆ ನಾವು. ವಾಸ್ತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದ್ದಾಗೂ ನಿಮಗೆ ಕೆಟ್ಟ ಕನಸುಗಳು ಬೀಳುತ್ತೆ. ನಾವು ವಾಸ್ತು ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ದಿವಸ ವಾಸ್ತು ಹೋಮವನ್ನು ಮಾಡಿ ಕೃಷ್ಣ ಕೀಲಕ ರತ್ನ ವಾಸ್ತು ಹೋಮದಲ್ಲೂ ಸಹ ಅಭಿಮಂತ್ರಣೆ ಆಗಿರುತ್ತೆ. ಕೃಷ್ಣ ಕೀಲಕ ರತ್ನ ಕುದೃಷ್ಟಿ ಪರಿಹಾರ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಕೃಷ್ಣ ಕೀಲಕ ರತ್ನ ನಿಮಗೆ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಸ್ವಯಂವರ ಪಾರ್ವತಿ ಹೋಮ, ಗಂಡ ಹೆಂಡತಿ ಜಗಳ ಇದ್ರೂ ಕೂಡ ಪರಿಹಾರ ಆಗಲಿಕ್ಕೆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳು ಎನರ್ಜೈಸ್ ಆಗಿರುತ್ತೆ. ಸಿಂಪಲ್ ಆಗಿ ನಿಮ್ಮ ತಲೆಗೆ ಬಿಟ್ಕೊಂಡು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ಬಿಟ್ರೆ ಆಗೋಯ್ತಪ್ಪ ಅಷ್ಟೇ. ಸೊ ಅದರಿಂದ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ಸಿಂಹ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಗುರುವಾರ ದಿವಸ ಜೂನ್ 6ನೇ ತಾರೀಕು ಅಮಾವಾಸ್ಯೆ ಗುರುವಾರ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಮೆಸೇಜ್ ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆ ಒಂದು 6-6:30 ಶುರು ಮಾಡ್ತೇವೆ ಲೈವ್ನ. ಎಲ್ಲ ಹೋಮಗಳನ್ನು ನೀವು 10:30 ಲೈವ್ ಶುರು ಮಾಡಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಈ ಕೃಷ್ಣ ಕೀಲಕ ರತ್ನ, ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಈಗ ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ಒಂದು 6 ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ಮಲಗುವ ಮುನ್ನ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ದುಸ್ವಪ್ನೆ ಪಾಪಸ್ವಪ್ನೆ ಚ ಯದ್ ಭಯಗುಂ ಸ್ವಪ್ನಾಶನೆ ಯದಮೇಧ್ಯ ದರ್ಶನೆ ಅಗ್ನಿರ್ಯವಿಷ್ಟ್ಯಃ ಪ್ರಣತತು ತದ್ಭಯಗುಂ ಶನ್ನಃ ಪ್ರಜಾಭ್ಯಃ ಶಮುನಃ ಪಶುಭ್ಯಃ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ.